ಇಲ್ಲಿ ನಾಯಕ ಅನ್ನೋದು ಬರುತ್ತೆ. ಅದೇ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಎಸ್ಟಿಗೆ ಬರುತ್ತೆ. ಈ ಥರ ಗೊಂದಲ ಇರೋದ್ರಿಂದ ಅವರು ಯಾರು ಅಧ್ಯಯನ ಮಾಡ್ತಾರೆ ಅವ್ರ ಗಮನಕ್ಕೆ ಎಲ್ಲರನ್ನೂ ಇಂಟ್ರ್ಯಾಕ್ಟ್ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇದನ್ನು ಹೊರಗಿಡಬೇಕಾ ಅಥವಾ ಇದ್ರ ಒಳಗಡೆ ಸೇರಿಸ್ಕೋಬೇಕಾ ಅನ್ನೋದು ಈ ಥರ ಹಲವಾರು ಕ್ಯಾಸ್ಟ್ಗಳು ಬರುತ್ತೆ. ಸೊ ಆ ದೆಸೆಯಿಂದ ಸಮಗ್ರ ಅಧ್ಯಯನ ಆಗಿರೋದನ್ನ ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸೋದಕ್ಕೆ ಮುಂದಾಗಬೇಕು. ಈಗಾಗಲೇ ಸಂವಿಧಾನ ಪೀಠ ಇದು ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿರುವಂಥ ತೀರ್ಪು. ಸಿದ್ದರಾಮಯ್ಯನವರು ಈಗಾಗಲೇ ಕೆಲವರು ಯಾರೋ ಅಡಚಣೆ ಮಾಡ್ತಾರೆ ಅಂತ ಮೊದಲು ಹೇಳ್ತಾಯಿದ್ರು. ಇವಾಗ ಯಾವುದಕ್ಕೂ ಅವ್ರದ್ದು ಏನು ನೆಗ್ಲಿಜಿಬಲ್ ಅದಕ್ಕೆ ಸೊಪ್ಪು ಹಾಕೋದಕ್ಕೆ ಹೋಗ್ದೇನೆ ಇವರು ಏನು ತೀರ್ಮಾನ ಬಂದಿದೆ ಅದನ್ನು ಅವಿರೋಧವಾಗಿ ಜಾರಿಗೊಳಿಸಬೇಕು. ಯಾವುದೇ ಪಾರ್ಟಿನೂ ಇಲ್ಲಿ ಮುಂದೆ ಇಂಟರ್ಫಿಯರ್ ಆಗೋದಕ್ಕೆ ಬಿಡಬಾರ್ದು. ಆ ನಿಟ್ಟಿನಲ್ಲಿ ಸಂವಿಧಾನ ಪೀಠದ್ದು ಏನು ಡೈರೆಕ್ಷನ್ಸ್ ಬಂದಿದೆ ಅದನ್ನು ಯಥಾವತ್ತು ಜಾರಿಗೊಳಿಸೋದಕ್ಕೆ ನಾವು ಸಮುದಾಯದ ಪರವಾಗಿ ಹಾಗೂ ಸಂವಿಧಾನ ಪೀಠಕ್ಕೆ ನಾವು ಗೌರವ ಸಲ್ಲಿಸುತ್ತಾ ಅವ್ರಿಗೂ ಹೊನ್ನೆ ಸಲ್ಲಿಸುತ್ತಾ ಈ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೀವಿ. ಸುಪ್ರೀಂ ಕೋರ್ಟು ತೀರ್ಪು ಏನಾಗಿದೆ ಫಸ್ಟು ಅನುಷ್ಠಾನಕ್ಕೆ ತರಬೇಕು. ಆದ ತದನಂತರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದು ನನ್ನ ಭಿನ್ನ ಮೊದಲು ಇದು ಅನುಮೋದನೆ ಬಂದ್ಬಿಡಬೇಕು, ಜಾರಿಯಲ್ಲಿ ಬಂದ್ಬಿಡಬೇಕು. ಆಮೇಲೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಅಧ್ಯಯನ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಕೂಲಂಕುಷವಾಗಿ ನೋಡಿ ಅದು ಯಾರ್ಯಾರಿಗೆ ಸಲ್ಲಬೇಕು, ಯಾರ್ಯಾರು ಯಾವ್ಯಾವ ಇದಕ್ಕೆ ಸೇರ್ತಾರೆ ಅದನ್ನು ತದನಂತರ ಮಾಡಬೇಕು. ಆ ಕಾರಣ ಹೇಳಿ ಇದನ್ನ ತಕ್ಷಣ ನಿಲ್ಲಿಸೋಂಥ ಕೆಲಸಗಳನ್ನು ನಮ್ಮಲ್ಲಿ ದಯವಿಟ್ಟು ಮಾಡಬಾರ್ದು. ಒಂದು ಕಡೆ ಹುದ್ದೆನ ಸರೆಂಡರ್ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಆದ್ಯ ಅರ್ಪಿಸ್ತಾ ಇದ್ದಾರೆ. ಅಂದರೆ ಆರ್ಥಿಕ ಹೊರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹುದ್ದೆಗಳು ಕಡಿಮೆ ಆದಮೇಲೆ ಇಲ್ಲಿ ಪರ್ಸೆಂಟೇಜ್ ನಾವು ಕೇಳ್ತೀವಲ್ಲ, ಇಲ್ಲಿ ನಮಗೂ ಲಾಸ್ ಆಗುತ್ತೆ. ಹುದ್ದೆಗಳು ಕಡಿಮೆ ಮಾಡೋದ್ರ ದೆಸೆಯಿಂದ ಅವರು ಹೇಳೋದು ಸರ್ಕಾರದವರು ಆರ್ಥಿಕ ಹೊರೆ ಆಗುತ್ತೆ ಅಂದರೆ ನಮಗೆ ಇಲ್ಲಿ ಯಾವ ಥರ ಲಾಸ್ ಆಗುತ್ತೆ ಅನ್ನೋದನ್ನು ಪರಿಗಣಿಸಬೇಕು. ಈ ಮೊದಲಿಂದನೂ ಏನು ನಮಗೆ ಲಾಸ್ ಆಗಿದೆ ಲೆಕ್ಕ ತಗೊಂಡು ಬೇಕಂತಂದರೆ ಬ್ಯಾಕ್ಲಾಗ್ ಅನ್ನೋ ರೀತಿಯಲ್ಲಿ ಅದನ್ನು ಜಾರಿಗೊಳಿಸೋದಕ್ಕೆ ಮುಂದಾಗಬೇಕು. ಆವಾಗ ಈ ಸಮಾಜನ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಡಿಸ್ಪ್ಯಾರಿಟಿ ಇವರು ಅದೇ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾಡಬೇಕಾಗುತ್ತೆ.